ಅವಿವತ್ತು ಸ್ನೇಹಿತರೆ 8ನೇ ತರಗತಿಯ 11ನೇ ಅಧ್ಯಾಯವನ್ನು ಈಗ ನೋಡ್ತಾ ಇದ್ವಿ. ಭೂಮಿ ನಮ್ಮ ಜೀವಂತ ಗ್ರಹ. ಭೂಮಿಯನ್ನು ಜೀವಂತ ಗ್ರಹ ಎಂದು ಯಾಕೆ ಕರೆಯುತ್ತಾರೆ? ಉತ್ತರ: ಭೂಮಿಯು ಜೀವಿಗಳಿಗೆ ಅಗತ್ಯವಾದ ಸೂಕ್ತ ಉಷ್ಣಾಂಶ, ನೀರು, ವಾತಾವರಣ ಮತ್ತು ಅನಿಲಗಳನ್ನು ಹೊಂದಿರುವುದರಿಂದ ನಾವು ಇದನ್ನು ಜೀವಂತ ಗ್ರಹ ಎನ್ನುತ್ತೇವೆ ಅಥವಾ ಎನ್ನುತ್ತಾರೆ. ಭೂಮಿಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಉತ್ತರ: 510 ದಶಲಕ್ಷ ಚದುರ ಕಿಲೋಮೀಟರ್. ಎಷ್ಟು? 510 ದಶಲಕ್ಷ ಚದುರ ಕಿಲೋಮೀಟರ್. ಭೂಮಿಯ ಆಕಾರವನ್ನು ಏನೆಂದು ಕರೆಯುತ್ತಾರೆ? ಭೂಮಿಯ ಆಕಾರವನ್ನು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರವೆಂದು ಕೂಡ ಕರೀತಾರೆ. ಯಾವ ಗೋಳಾರ್ಧವನ್ನು ಜಲಪ್ರಧಾನ ಗೋಳಾರ್ಧ ಎಂದು ಕರೆಯುತ್ತಾರೆ? ದಕ್ಷಿಣ ಗೋಳಾರ್ಧವನ್ನು. ಇದು 81% ಭಾಗ ಜಲರಾಶಿಯಿಂದ ಆಗಿರುವುದರಿಂದ. ಇನ್ನು ಅತಿ ದೊಡ್ಡ ಖಂಡ ಮತ್ತು ಅತಿ ದೊಡ್ಡ ಸಾಗರ ಯಾವುದು ಅಂದರೆ, ಅತಿ ದೊಡ್ಡ ಖಂಡ ನಮ್ಮ ಖಂಡ, ಅದುವೇ ಏಷ್ಯಾ ಖಂಡ, ಮತ್ತು ಅತಿ ದೊಡ್ಡ ಸಾಗರ ಪೆಸಿಫಿಕ್ ಸಾಗರ ಅಥವಾ ಶಾಂತ ಸಾಗರ. ಇನ್ನು ಭಾರತದ ಪ್ರಮಾಣ ವೇಳೆ IST ಯಾವ ರೇಖಾಂಶವನ್ನು ಆಧರಿಸಿದೆ ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಸಾಗರದ ಮೂಲಕ ಅದು ಹೋಗುತ್ತೆ ಅಂದರೆ ಅದು ಕೂಡ ಪೆಸಿಫಿಕ್ ಸಾಗರದ ಮೂಲಕ. ಇನ್ನು 12ನೇ ಅಧ್ಯಾಯ. ಭೂಮಿಯ ಅಂತರಾಳದ 3 ಪದರಗಳು ಯಾವುವು? ಒಂದು ಭೂಕವಚ, ಮ್ಯಾಂಟಲ್, ಮತ್ತೊಂದು ಕೇಂದ್ರಗೋಳ. 3 ಅರ್ಥ ಆಯ್ತಲ್ಲ? ಭೂಕವಚ ಅಂದರೆ ಕ್ರಸ್ಟ್ ಇರುತ್ತೆ, ಆಮೇಲೆ ಮ್ಯಾಂಟಲ್ ಮತ್ತು ಕೇಂದ್ರಗೋಳ. ಇನ್ನು ಸಿಯಾಲ್ ಎಂದರೇನು? ಇದನ್ನ ತುಂಬ ಬಾರಿ ರಿಪೀಟ್ ಆಗಿರುವಂಥದ್ದು. ಭೂಕವಚದ ಮೇಲ್ಭಾಗದಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಹೆಚ್ಚಾಗಿರುವುದರಿಂದ ಇವೆರಡನ್ನು ಸೇರಿಸಿ ಸಿಯಾಲ್ ಎಂದು ಕರೆಯುತ್ತಾರೆ. ಇನ್ನು ಶಿಲೆಗಳಲ್ಲಿ 3 ಮುಖ್ಯ ವಿಧಗಳು ಯಾವುವು ಅಂದರೆ ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಈ ಕಣಶಿಲೆಯನ್ನು ಪದರ್ಶಿಲೆ ಅಂತ ಕೂಡ ಕರೀತಾರೆ. ಇನ್ನು ಪ್ರಾಥಮಿಕ ಶಿಲೆಗಳು ಎಂದು ಯಾವ ಶಿಲೆಗಳನ್ನು ಕರೆಯಲಾಗುತ್ತೆ? ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯಲಾಗುತ್ತೆ. 3 ವಿಧದ ಜ್ವಾಲಾಮುಖಿಗಳು ಯಾವುವು? ಒಂದೊಂದಾಗಿ ನೋಡೋಣ. ಜಾಗೃತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ. ಜಾಗೃತ ಅಂದರೆ ಯಾವಾಗಾದರೂ ಆಗ್ತಿರುತ್ತೆ. ಸುಪ್ತ ಅಂದರೆ ಏನು ಇರೋದೇ ಇಲ್ಲ, ಸಡನ್ನಾಗಿ ಆಗುವಂಥದ್ದು. ಲುಪ್ತ ಅಂದರೆ ಅದೊಂದು ರೀತಿ ಮುಚ್ಚಿ ಹೋಗಿರುವಂಥದ್ದು. ಭೂಕಂಪನದ ಉಗಮ ಸ್ಥಾನವನ್ನು ಏನಂತ ಕರೀತಾರೆ? ಭೂಕಂಪನ ಕೇಂದ್ರ ಅಂತ ಕರೀತಾರೆ. ಸುನಾಮಿ ಎಂದರೇನು? ಸಮುದ್ರದ ತಳಭಾಗದಲ್ಲಿ ಸಂಭವಿಸುವ ಭೂಕಂಪದಿಂದ ಉಂಟಾಗುವ ಬೃಹತ್ ಅಲೆಗಳೇ ಸುನಾಮಿ ಆಗುತ್ತೆ. ಅದು ಇಲ್ಲಿ ಸಮುದ್ರದ ತಳಭಾಗದಲ್ಲಿ. ಇನ್ನು 13ನೇದು ವಾಯುಗೋಳ. 13ನೇ ಚಾಪ್ಟರ್ ವಾಯುಗೋಳ. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು? ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ಮಂಡಲ. ವಾಯುಮಂಡಲದ ಅತ್ಯಂತ ಕೆಳಮಂಡಲ ಅಂದರೆ ನಾವಿರುವಂಥದ್ದು. ಓಝೋನ್ ಪದರ ಯಾವ ಮಂಡಲದಲ್ಲಿ ಬರುತ್ತದೆ? ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಬರುವಂಥದ್ದು. ವಾಯುವಿನ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂದರೆ ಬಾರೋಮೀಟರ್. ವಾಯುವಿನ ಒತ್ತಡವನ್ನು ಅಳೆಯಲು. ಇನ್ನು ಮಾರುತಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿವೆ ಅಂದರೆ ನಿಯತಕಾಲಿಕ ಮಾರುತಗಳು, ಸ್ಥಾನಿಕ ಮಾರುತಗಳು ಮತ್ತು ಅನಿಶ್ಚಿತ ಮಾರುತಗಳು. ಸ್ನೇಹಿತರೆ, 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಹಾಗೂ 10ನೇ ತರಗತಿಯ ಎಲ್ಲ ಪ್ರಶ್ನೋತ್ತರಗಳು ಅಂದರೆ ಪ್ರತಿ ಚಾಪ್ಟರ್ ವೈಸ್ ನಾವು ಪ್ರಶ್ನೋತ್ತರಗಳು ಬೇಕು ಅಂದರೆ ಈ ಪಿ ಡಿ ಎಫ್ ಅಲ್ಲಿ ಎಲ್ಲವೂ ಇದೆ ಸ್ನೇಹಿತರೆ. ಸುಮಾರು 3000ಕ್ಕೂ ಹೆಚ್ಚು, ಎಷ್ಟು ಅಂದರೆ 3000ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳು ಈ PDF ಇದೆ ಸ್ನೇಹಿತರೆ. ಈ PDF ಹೇಗೆ ತಯಾರಾಗಿದೆ ಅಂದರೆ 6ನೇ ತರಗತಿ, 7, 8, 9ನೇ ತರಗತಿಯ ಎಲ್ಲ ಚಾಪ್ಟರ್ಗಳನ್ನು ಓದಿ ಪ್ರತಿಯೊಂದು ಲೈನಿಂದನೂ ಕೂಡ ಕ್ವಶನ್ಸನ್ನು ತೆಗೆಯಲಾಗಿದೆ. ಫಾರ್ ಎಕ್ಸಾಂಪಲ್, ನೀವಾಗಲೇ ಈಗ ನೋಡ್ತಾ ಇದ್ದೀರಾ, ಏನೋ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ PDF, ಅದೇ ರೀತಿ ಇರುವಂಥದ್ದು. ಇದೊಂದು ರೀತಿ ಶೈಕ್ಷಣಿಕ ಬೈಬಲ್, ಅದರಲ್ಲೂ ಕೂಡ ಸಮಾಜ ವಿಜ್ಞಾನದ ಬೈಬಲ್ ಅಂತ ಕರಿಬೋದು. ಇದು ಯಾರಿಗೆಲ್ಲ ಉಪಯೋಗಕ್ಕಾಗುತ್ತೆ ಅಂದರೆ GPSTR ಏನು ಓದ್ತಾ ಇದ್ದೀರಾ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನು FDA, STA, KAS ಯಾವೆಲ್ಲ ಎಕ್ಸಾಮ್ ಇದ್ದಾವೆ, ಗ್ರೂಪ್ C,
ಸ್ನೇಹಿತರೆ, ನೀವು ಯಾರೇ ಆಗಲಿ ಟೆಕ್ಸ್ಟ್ ಬುಕ್ಕನ್ನು ಓದ್ದಲೇ ಅಷ್ಟು ಸುಲಭಕ್ಕೆ ನೀವು ಏನು ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಈ 6, 7 ಮತ್ತು 8, 9ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ಓದದೆ ಯಾರೂ ಕೂಡ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಸಮಾಜ ವಿಜ್ಞಾನವನ್ನು ನೀವು ಓದಲೇಬೇಕಾಗುತ್ತೆ. ಅದನ್ನು ಜಸ್ಟ್ ಎಷ್ಟು 149 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಎಷ್ಟು 149 ರುಪೀಸ್ಗೆ ಸಿಗ್ತಾ ಇದೆ. ಇದನ್ನು ನೀವು ತಗೊಳ್ಬೇಕು. ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದಾನೆ ಅವ್ರ ಹತ್ರ ಇದು ಇರಬೇಕು. ಬೇಕಿದ್ರೆ ನೀವು ಒಮ್ಮೆ ಈ PDF ತೆಗೆದು ನೋಡಿ, ಏನಾದರೂ ಇದು ಯೂಸ್ ಆಗ್ತಿಲ್ಲ ಸರ್ ಅಂತಂದರೆ ನನಗೆ ಅದನ್ನು ಕಂಪ್ಲೀಟ್ ಕೂಡ ಮಾಡಬಹುದು. ಇನ್ನು ಸ್ನೇಹಿತರೆ, ಇದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಅನ್ನೋದಾದರೆ ನೋಡಿ ಸ್ನೇಹಿತರೆ, ಈ ನಂಬರ್ಗೆ 9945005138ಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಬಹುದು. ನಂಬರನ್ನು ಮತ್ತೊಮ್ಮೆ ಹೇಳ್ತೀನಿ, 9945005138 9945005138ಕ್ಕೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇಯನ್ನು ಮಾಡಿ ನೀವು ಅಲ್ಲಿ ಪಡೆದುಕೊಳ್ಬಹುದು. ಒಂದು ವೇಳೆ ನೀವು ಅಂದರೆ ಇವತ್ತೇ 15ನೇ ತಾರೀಕು ಒಳಗಡೆ 15/4/2026 ಒಳಗಡೆ ಅಂದರೆ ರಾತ್ರಿ 10 ಗಂಟೆ ಒಳಗಡೆ ನೀವು ತಗೊಳ್ಳೋದೇ ಆದರೆ ನಿಮಗೆ 10 PM ಒಳಗಡೆ ತಗೊಳ್ಳೋದೇ ಆದರೆ ನಿಮಗೆ ಜಸ್ಟ್ 99 ರುಪೀಸ್ಗೆ ಸಿಗುತ್ತೆ. ಅದಾದ ನಂತರ 149 ರುಪೀಸ್ಗೆ ಸಿಗುತ್ತೆ. ಅದಾದ ಮೇಲೆ ಇದರ ರೇಟು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಷ್ಟು ಸೋರ್ಸು ನಿಮಗೆ ಗೊತ್ತಿರಲಿ, ಸುಮಾರು 500ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು ಅಥವಾ 400ರಿಂದ 500 ಪೇಜ್ಗಳನ್ನು ಹೊಂದಿರುವಂತಹ ಒಂದು ಅದ್ಭುತ ಸೋರ್ಸನ್ನು ಯಾರೂ ಕೂಡ ನಿಮಗೆ ಇಷ್ಟು ಕಡಿಮೆ ರೇಟಿಗೆ ಕೊಡೋದಿಲ್ಲ. ಅದನ್ನು ನಾನು ಕೊಡ್ತಾ ಇದ್ದೀನಿ. ಬೇಕಂದರೆ ಪರ್ಚೇಸ್ ಮಾಡಿ. ಹೇಗೆ ಪರ್ಚೇಸ್ ಮಾಡೋದು ಅಂತ ಕೂಡ ನಿಮಗೆ ಹೇಳಿದ್ದೇನೆ. ಓಕೆ, ಧನ್ಯವಾದಗಳು. ಇನ್ನು ಅಧ್ಯಾಯ 14 ನೋಡೋಣ. ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ. ಅರ್ಥಶಾಸ್ತ್ರದ ಪಿತಾಮಹ ಯಾರು? ನಿಮ್ಮೆಲ್ರಿಗೂ ಗೊತ್ತಿದೆ, ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಯಾರು? ಆಡಮ್ ಸ್ಮಿತ್. ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯ ಐಕೋನೋಮಿಯಾ ಎಂಬ ಪದದಿಂದ ಬಂದಿದೆ. ಯಾವುದರಿಂದ? ಗ್ರೀಕ್ ಭಾಷೆಯ ಐಕೋನೋಮಿಯಾ ಎಂಬ ಪದದಿಂದ ಬಂದಿರುವಂಥದ್ದು. ಸಂಪನ್ಮೂಲಗಳ ಕೊರತೆ ಎಂದರೇನು? ಮಾನವನ ಅಪಾರ ಬಯಕೆಗಳಿಗೆ ಹೋಲಿಸಿದರೆ ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗಿರುವುದನ್ನು ಕೊರತೆ ಎನ್ನಲಾಗುತ್ತದೆ. ಕೊರತೆ ಎನ್ನಲಾಗುತ್ತೆ. ಇನ್ನು 15ನೇ ಚಾಪ್ಟರ್ ನೋಡೋಣ. ವ್ಯವಹಾರ, ಅರ್ಥ ಮತ್ತು ಪ್ರಾಮುಖ್ಯತೆ. ವ್ಯವಹಾರ ಆರ್ ಬಿಸ್ನೆಸ್ ಎಂದರೇನು? ಲಾಭ ಗಳಿಸುವ ಉದ್ದೇಶದಿಂದ ಸರಕು ಸೇವೆಗಳ ಉತ್ಪಾದನೆ ಮತ್ತು ವಿನಿಮಯದಲ್ಲಿ ತೊಡಗುವ ಚಟುವಟಿಕೆಯೇ ವ್ಯವಹಾರ ಅಥವಾ ವ್ಯಾಪಾರ ಅಥವಾ ಬಿಸ್ನೆಸ್. ವಾಣಿಜ್ಯ ಎಂದರೇನು? ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳನ್ನು ತಲುಪಿಸುವ ಪ್ರಕ್ರಿಯೆಯಲ್ಲಿನ ಎಲ್ಲ ಚಟುವಟಿಕೆಗಳು ವಾಣಿಜ್ಯ. ವಿಮೆ ಅಥವಾ ಇನ್ಶೂರೆನ್ಸ್ನ ಮಹತ್ವವೇನು? ವ್ಯವಹಾರದಲ್ಲಿ ಉಂಟಾಗಬಹುದಾದ ಆಕಸ್ಮಿಕ ನಷ್ಟ ಅಥವಾ ಅಪಾಯದ ವಿರುದ್ಧದ ರಕ್ಷಣೆಯೇ ಇನ್ಶೂರೆನ್ಸ್ ಅಥವಾ ವಿಮೆ. ಇನ್ನು 16ನೇ ಚಾಪ್ಟರ್ ಒಂದನ್ನು ನೋಡೋಣ. ಮೌರ್ಯರು ಮತ್ತು ಕುಶಾಣರು. ಭಾರತ ಕಂಡ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ. ಕರ್ನಾಟಕ ಕಂಡ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಕೌಟಿಲ್ಯನು ರಚಿಸಿದ ಕೃತಿ ಯಾವುದು? ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ ಪ್ರತಿಯನ್ನು ಯಾರು ಪತ್ತೆ ಮಾಡಿದರು? ಆರ್ ಶಾಸ್ತ್ರಿಯವರು. ಎಲ್ಲಿ? ಮೈಸೂರಿನಲ್ಲಿ. ಮೆಗಸ್ತಾನಿಸ್ ಬರೆದ ಗ್ರಂಥ ಯಾವುದು? ಇಂಡಿಕಾ. ಕೌಟಿಲ್ಯನ 2 ಹೆಸರುಗಳೇನು? ಚಾಣಕ್ಯ ಮತ್ತು ವಿಷ್ಣುಗುಪ್ತ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅಶೋಕನ ಆಳ್ವಿಕೆಯಲ್ಲಿದ್ದ ಪ್ರಮುಖ ನಗರ ಕೇಂದ್ರಗಳು ಯಾವುವು? ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ, ಕಳಿಂಗ, ಸುವರ್ಣಗಿರಿ. ಕಳಿಂಗ ಯುದ್ಧ ಯಾವಾಗ ನಡೆಯಿತು? ಅಶೋಕನ ಪಟ್ಟಾಭಿಷಕ್ತನಾಗಿ 2 ವರ್ಷಗಳ ನಂತರ. ಅಶೋಕನು ಯಾವ ಯುದ್ಧದ ನಂತರ ಅಹಿಂಸೆಯನ್ನು ಪ್ರತಿಪಾದಿಸಿದನು? ಕಳಿಂಗ ಯುದ್ಧ. ಅಶೋಕನ ಶಾಸನಗಳಲ್ಲಿ ಬಳಕೆಯಾಗಿರುವ ಅವನ ಬಿರುದುಗಳು ಪ್ರಿಯದರ್ಶಿನಿ, ದೇವನಾಂಪ್ರಿಯ. ಅಶೋಕನ ಮೇಲೆ ಪ್ರಭಾವ ಬೀರಿದ ಧರ್ಮ ಬೌದ್ಧ ಧರ್ಮ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಯಾರನ್ನು ನೇಮಿಸಿದನು? ಧರ್ಮ ಮಹಾಮಾತ್ರರನ್ನು. ಭಾರತದ ರಾಷ್ಟ್ರೀಯ ಲಾಂಛನ ಎಲ್ಲಿಂದ ಪಡೆಯಲಾಗಿದೆ? ಅಶೋಕನ ಸಾರನಾಥ ಸ್ತಂಭದಿಂದ. ಕುಶಾಣ ಮನೆತನದ ಸ್ಥಾಪಕ ಕೂಜಲ ಕಡ್ಪೀಸಸ್. ಕುಶಾಣರ ಪ್ರಮುಖ ದೊರೆ ಕಾನಿಷ್ಕ. ಕಾನಿಷ್ಕನ ರಾಜಧಾನಿ ಪುರುಷಪುರ. ಶಕ ಯುಗ ಯಾವಾಗ ಆರಂಭವಾಯಿತು?
ಕ್ರಿಸ್ತಶಕ 78ರಲ್ಲಿ ಕನಿಷ್ಕನಿಂದ ಶುರುವಾಗಿದ್ದು. ಇನ್ನು 4ನೆಯ ಬೌದ್ಧ ಸಮ್ಮೇಳನ ಅಥವಾ ಬುದ್ಧ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಕಾಶ್ಮೀರದ ಕುಂಡಲವನದಲ್ಲಿ 4ನೇದು. 4ನೇ ಬೌದ್ಧ ಸಮಾವೇಶದ ಅಧ್ಯಕ್ಷ ವಹಿಸುತ್ತಿದ್ದವರು ವಸುಮಿತ್ರ. ಯಾರು? ವಸುಮಿತ್ರ. ಗಾಂಧಾರ ಶಿಲ್ಪಕಲೆಯು ಯಾರ ಆಶ್ರಯದಲ್ಲಿ ವಿಕಸಿತಗೊಂಡಿತ್ತು? ಕುಶಾಣರ ಆಳ್ವಿಕೆಯಲ್ಲಿ. ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ಕುಶಾಣ ದೊರೆ ವಿಮ್ಕಡ್ ಪೀಸಸ್. ಕಾನಿಷ್ಕನ ಆಸ್ಥಾನದಲ್ಲಿದ್ದ ಬೌದ್ಧ ವಿದ್ವಾಂಸರು ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ. ಕನಿಷ್ಕನು ಧರ್ಮ ಪ್ರಚಾರಕ್ಕಾಗಿ ಎಲ್ಲಿಗೆ ನಿಯೋಗಗಳನ್ನು ಕಳಿಸಿದ್ದ ಅಂದರೆ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ. ಪ್ರಥಮ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ರಾಜಗೃಹದಲ್ಲಿ ನಡೆಯಿತು. ಎಲ್ಲಿ? ರಾಜಗೃಹದಲ್ಲಿ ನಡೆಯಿತು. ಇನ್ನು 17ನೇ ಚಾಪ್ಟರನ್ನು ನೋಡೋಣ. ಗುಪ್ತರು ಹಾಗೂ ವರ್ಧನರು. ಗುಪ್ತ ವಂಶದ ಸ್ಥಾಪಕ ಶ್ರೀಗುಪ್ತ. ಗುಪ್ತ ಶಕೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? 320 ಕ್ರಿಸ್ತಶಕ 320. ಅಲಹಾಬಾದ್ ಶಾಸನವನ್ನು ಯಾರು ರಚಿಸಿದರು? ಅರಿಶೇಣ ರಚಿಸಿದ ಶಾಸನ ಯಾರ ಸಾಧನೆಗಳನ್ನು ವಿವರಿಸುತ್ತಿದ್ವು? ಸಮುದ್ರಗುಪ್ತನ ಸಾಧನೆಗಳು. ಸಮುದ್ರಗುಪ್ತನು ಸಂಗೀತ ಪ್ರೇಮವನ್ನು ತಿಳಿಸುವ ಆಧಾರ ಯಾವುದು? ವೀಣೆ ನಡೆಸುತ್ತಿರುವ ಚಿತ್ರವಿರುವ ಚಿನ್ನದ ನಾಣ್ಯಗಳು. ಮೆಹರೌಲಿಯ ಕಬ್ಬಿಣದ ಸ್ತಂಭ ಎಲ್ಲಿದೆ? ದೆಹಲಿಯ ಕುತುಬ್ ಮೀನರ್ ಬಳಿ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದ ಗುಪ್ತ ದೊರೆ 2ನೇ ಚಂದ್ರಗುಪ್ತ. ಕಾಳಿದಾಸನು ರಚಿಸಿದ ಖಂಡ ಕಾವ್ಯಗಳು ಯಾವುವು? ಮೇಘದೂತ, ಋತುಸಂಹಾರ. ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ. ಯಾವುದು? ಅಭಿಜ್ಞಾನ ಶಾಕುಂತಲ. ಮೃಚ್ಛಕಟಿಕ ಕೃತಿಯ ಕರ್ತೃ ಶೂದ್ರಕ. ಮುದ್ರ ರಾಕ್ಷಸ ನಾಟಕವನ್ನು ಬರೆದವರು ವಿಶಾಖ ದತ್ತ. ಯಾರು? ವಿಶಾಖ ದತ್ತ. ಶಾಕುಂತಲೆಯನ್ನು ಶಪಿಸಿದ ಮುನಿ ದುರ್ವಾಸ ಮುನಿ. ಗುಪ್ತರ ಕಾಲದ ಪ್ರಸಿದ್ಧ ವೈದ್ಯ ವಿಜ್ಞಾನಿ ಚರಕ ಮತ್ತು ಸುಶ್ರುತ. ಚರಕ ಸಂಹಿತೆಯನ್ನು ರಚಿಸಿದವರು ಚರಕ. ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮೊದಲು ತಿಳಿಸಿದವರು ಸುಶ್ರುತ. ಆರ್ಯಭಟ್ಟನ ಪ್ರಸಿದ್ಧ ಸಾಧನೆ ಸೂರ್ಯಚಂದ್ರ ಗ್ರಹಗಳ ಕಾರಣಗಳನ್ನು ಗ್ರಹಣ ಏಕಾಗುತ್ತೆ ಎನ್ನುವಂತಹ ಕಾರಣಗಳನ್ನು ಸ್ಪಷ್ಟಪಡಿಸಿದ ಪಂಚ ಸೈದ್ಧಾಂತಿಕ ಕೃತಿಯನ್ನು ಬರೆದವರು ಅಥವಾ ಖಗೋಳಶಾಸ್ತ್ರಜ್ಞರು ಯಾರು ಅಂದರೆ ವರಹಮೀರ. ಆಯುರ್ವೇದ ನಿಘಂಟನ್ನು ರಚಿಸಿದವರು ಧನ್ವಂತರಿ. ವರ್ಧನ ವಂಶದ ಸಂಸ್ಥಾಪಕರು ಪುಷ್ಯಭೂತಿ. ವರ್ಧನರ ರಾಜಧಾನಿ ಠಾಣೇಶ್ವರ. ಹರ್ಷಚರಿತ್ರೆಯನ್ನು ಬರೆದವರು ಬಾಣಭಟ್ಟ. ಹರ್ಷವರ್ಧನನ್ನು ಸೋಲಿಸಿದ ಚಾಳುಕ್ಯರ ದೊರೆ 2ನೇ ಪುಲಕೇಶಿ. ನಳಂದ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಯಾರು? ಹುಯೆನ್ಸಾಂಗ್. ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಕಾರಣವೇನು? ಹೂಣರ ನಿರಂತರ ದಾಳಿ. ಹರ್ಷವರ್ಧನನು ನಳಂದಕ್ಕೆ ಏನನ್ನು ಕಾಣಿಕೆಯಾಗಿ ನೀಡಿದನು? ಕಂಚಿನ ಬುದ್ಧ ಪ್ರತಿಮೆಯನ್ನು ಕಾಣಿಕೆಯಾಗಿ ನೀಡಿದ್ನು. ಇನ್ನು ಸ್ನೇಹಿತರೆ, ಇದರ PDF ನಿಮಗೆ ಬೇಕು ಅಂದರೆ ನಿಮಗೆ ಈಗಾಗಲೇ ಮೇಲೆ ತಿಳಿಸಿದಂತೆ PDF ಅವೈಲಬಲ್ ಇದೆ. ಈ ಕೂಡಲೇ PDF ಪರ್ಚೇಸ್ ಮಾಡಿ ಓದಿ ನಿಮ್ಮ ಸಕ್ಸಸ್ಸನ್ನು ಕಾಣಿ. ಧನ್ಯವಾದಗಳು.